ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಮಹಾಕುಂಭಮೇಳದಲ್ಲಿ ಭಾಗಿಯಾಗಲಿದ್ದಾರೆ. ಪುಣ್ಯ ಸ್ನಾನವನ್ನು ಮಾಡಲಿದ್ದಾರೆ. 13ನೇ ತಾರೀಕು ಜನವರಿ ಆರಂಭವಾದಂತಹ ಮಹಾಕುಂಭಮೇಳ ಈ ತಿಂಗಳು 26ನೇ ತಾರೀಕು ತನಕ ನಡೆಯುತ್ತೆ. ಇವತ್ತು 5ನೇ ತಾರೀಕು ಒಂದು ಕಡೆ ದೆಹಲಿ ಚುನಾವಣೆ ನಡೀತಾ ಇದೆ, ಮತ್ತೊಂದು ಕಡೆ ಅದೇ ದಿನ ಪ್ರಧಾನಿ ಮೋದಿ ಅವರು ಪ್ರಯಾಗ್ರಾಜ್ಗೆ ಭೇಟಿ ಕೊಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಇವತ್ತು ಪವಿತ್ರ ಸ್ನಾನವನ್ನು ಮಾಡಲಿದ್ದಾರೆ. ಪ್ರಧಾನಿ ಮೋದಿ ಇವತ್ತು ಬೆಳಗ್ಗೆ 10 ಗಂಟೆ 5 ನಿಮಿಷಕ್ಕೆ ಪ್ರಯಾಗ್ರಾಜ್ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾರೆ ದೆಹಲಿಯಿಂದ. ಅಲ್ಲಿಂದ ಕೆಳಕ್ಕೆ 10 ಗಂಟೆ 10 ನಿಮಿಷಕ್ಕೆ DPS ಹೆಲಿಪ್ಯಾಡ್ಗೆ ಪ್ರಯಾಣಿಸಿ ನಂತರ 10:45ಕ್ಕೆ ಏರಿಯಲ್ ಘಾಟ್ಗೆ ತೆರಳುತ್ತಾರೆ. 10:50ಕ್ಕೆ ಏರಿಯಲ್ ಘಾಟ್ನಿಂದ ಮಹಾಕುಂಭಕ್ಕೆ ದೋಣಿಯಲ್ಲಿ ಪ್ರಯಾಣಿಸ್ತಾರೆ, ಅಂದರೆ ತ್ರಿವೇಣಿ ಸಂಗಮಕ್ಕೆ. ಅಲ್ಲಿ ಅವರು ಬೆಳಗ್ಗೆ 11ರಿಂದ 11:30ರವರೆಗೆ ಸಂಗಮ್ ಘಾಟ್ನಲ್ಲಿ ಸ್ನಾನವನ್ನು ಮಾಡ್ತಾರೆ. ಬೆಳಗ್ಗೆ 11:45ಕ್ಕೆ ಅವರು ದೋಣಿಯಲ್ಲಿ ಏರಿಯಲ್ ಘಾಟ್ಗೆ ವಾಪಸ್ ಬಂದು ನಂತರ DPS ಹೆಲಿಪ್ಯಾಡ್ಗೆ ವಾಪಸ್ ಆಗ್ತಾರೆ. ಅಲ್ಲಿಂದ ಅವರು ಪ್ರಯಾಗ್ರಾಜ್ ವಿಮಾನ ನಿಲ್ದಾಣಕ್ಕೆ ತೆರಳುತ್ತಾರೆ. ಮಧ್ಯಾಹ್ನ 12:30ಕ್ಕೆ ವಾಯುಪಡೆಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಗ್ರಾಜ್ನಿಂದ ಅವರು ದೆಹಲಿ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಈ ಭೇಟಿಯ ಸಮಯದಲ್ಲಿ ಪ್ರಧಾನಿ ಮೋದಿಯವರು ಸಂತರೊಂದಿಗೆ ಸಂವಹನ ನಡೆಸುವಂತಹ ನಿರೀಕ್ಷೆ ಇದೆ. ಈಗಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಉತ್ತರ ಪ್ರದೇಶ CM ಯೋಗಿ ಆದಿತ್ಯನಾಥ್ ಸೇರಿದಂತೆ ಕಿರಣ್ ರಿಜಿಜು ಇವರೆಲ್ಲ ಸೇರಿದಂತೆ ಸಾಕಷ್ಟು ಜನ ಬಂದು ಪುಣ್ಯ ಸ್ನಾನವನ್ನು ಮಾಡಿ ಹೋಗಿದ್ದಾರೆ. ಈಗ ಪ್ರಧಾನಿ ಮೋದಿ ಅವರ ಸಂದರ್ಭ, ಅವರು ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಸ್ನಾನ ಮಾಡಿ ಬಹಳ ಶ್ರದ್ಧೆಯಿಂದ ಈ ಪ್ರತಿಷ್ಠಾಪನೆ ಮಾಡಿದರು. ಈಗಲೂ ಕೂಡ ಅದೇ ರೀತಿಯಾದಂತಹ ತಯಾರಿಗಳಾಗಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಪ್ರಧಾನಿ ಮೋದಿಯವರು ಮಹಾಕುಂಭಮೇಳಕ್ಕೆ ಹೋಗ್ತಾ ಇದ್ದಾರೆ ಪ್ರಯಾಗ್ರಾಜ್ಗೆ. ಸೊ ಯಾವ ರೀತಿ ಸಿದ್ಧತೆಗಳಾಗಿದೆ, ತಯಾರಿಗಳು ಯಾವ ರೀತಿ? ಮೋದಿಯವರು ಬರ್ತಾ ಇದ್ದಾರೆ, ಪ್ರಧಾನಿಗಳು ಅಂದಾಗ ಅಲ್ಲಿ ಭದ್ರತೆ ಹೆಚ್ಚಾಗಬೇಕಾಗತ್ತೆ. ಇದೆಲ್ಲದರ ಬಗ್ಗೆ ಓವರಾಲ್ ಏನು ಮಾಹಿತಿ ಇದೆ ಅಂತ? ಅರವಿಂದ್, ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಪ್ರಯಾಗ್ರಾಜ್ನಲ್ಲಿ ನಡೀತಿರುವಂತಹ ಮಹಾಕುಂಭಮೇಳದಲ್ಲಿ ಭಾಗಿಯಾಗ್ತಾರೆ. ಈಗಾಗಲೇ ಬಹಳಷ್ಟು ಗಣ್ಯರು ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳದಲ್ಲಿ ಭಾಗಿಯಾಗಿ ಪುಣ್ಯ ಸ್ನಾನವನ್ನು ಮಾಡಿದ್ರು. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇವತ್ತು ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಪ್ರಯಾಗ್ರಾಜನ್ನು ತಲುಪ್ತಾರೆ, ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಈಗ ಪ್ರಧಾನಮಂತ್ರಿ ಕಚೇರಿ ಕೂಡ ಅಧಿಕೃತವಾಗಿ ಕನ್ಫರ್ಮ್ ಮಾಡಿರುವಂಥದ್ದು. 10 ಗಂಟೆಗೆ ಅವರು ಪ್ರಯಾಗ್ರಾಜನ್ನು ತಲುಪ್ತಾರೆ. 10:45 ಅವರು ಅರೈಲ್ ಘಾಟನ್ನು ತಲುಪ್ತಾರೆ. ಅಲ್ಲಿಂದ ದೋಣಿಯ ಮೂಲಕ ಅವರು ತ್ರಿವೇಣಿ ಸಂಗಮಕ್ಕೆ ಹೋಗಿ ಅಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳಿದಾವೆ. 11 ಗಂಟೆ ಅಷ್ಟೊತ್ತಿಗೆ ಅವರು ಪುಣ್ಯ ಸ್ನಾನವನ್ನ ಮಾಡ್ತಾರೆ. ಅಲ್ಲಿಂದ ವಾಪಸ್ ಆಗಿ ಸುಮಾರು 11:30ರ ವೇಳೆಗೆ ಅವರು ಅಲ್ಲಿಂದ ನಿರ್ಗಮಿಸ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದಾವೆ. ಇದರ ನಡುವೆ ಅವರು ಅಲ್ಲಿರುವಂಥ ಸಾಧು ಸಂತರು ಮತ್ತೆ ನಾಗಾ ಸಾಧುಗಳನ್ನ ಕೂಡ ಭೇಟಿಯಾಗಿ ಮಾತುಕತೆಯನ್ನು ನಡೆಸಬಹುದು, ಅವ್ರ ಜೊತೆಗೆ ಸಂವಾದವನ್ನ ಕೂಡ ಮಾಡಬಹುದು ಅನ್ನುವಂತಹ ಮಾಹಿತಿಗಳು ಕೂಡ ಇರುವಂಥದ್ದು. ಸಾಕಷ್ಟು ಕ್ರೂಷಿಯಲ್, ಅಂದ್ರೆ ನರೇಂದ್ರ ಮೋದಿ ಅವರು ಈಗ ಮಹಾಕುಂಭ ಮೇಳಕ್ಕೆ ಹೋಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ಅಲ್ಲಿ ನಿಯೋಜಿಸುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ವಿಶೇಷವಾಗಿ ಉತ್ತರ ಪ್ರದೇಶದ ಪೊಲೀಸರು ಜೊತೆಗೆ ಸ್ಪೆಷಲ್ ಬಾಂಬ್ ಸ್ಕ್ವಾಡ್ ಆಗಿರ್ಬೋದು, ಕೇಂದ್ರದ ಮೀಸಲು ಪಡೆಗಳು, ಹೀಗೆ ಎಲ್ಲಾ ಪೊಲೀಸ್ ಭದ್ರತೆಯನ್ನು ಕೂಡ ಅಲ್ಲಿ ನಿಯೋಜಿಸುವಂತ ಕೆಲಸವನ್ನ ಮಾಡಲಾಗಿದೆ. ಈಗಾಗಲೇ ನಿನ್ನೆಯಿಂದಲೇ SPG ಇಡೀ ಪ್ರದೇಶವನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡಿರುವಂತದ್ದು, ಭದ್ರತೆಯನ್ನು ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಈಗ ನರೇಂದ್ರ ಮೋದಿ ಅವರ ಆಗಮನಕ್ಕಾಗಿ ಎಲ್ಲರೂ ಕೂಡ ಅಲ್ಲಿ ಕಾಯ್ತಾ ಇರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಮೊದಲೆಲ್ಲ ಮಹಾಕುಂಭ ಮೇಳ ಸ್ನಾನವನ್ನ ಮಾಡ್ತಾ ಇರುವಂತದ್ದು. 2019ರಲ್ಲಿ ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಕುಂಭಮೇಳದಲ್ಲೂ ಕೂಡ ಅವರು ಭಾಗಿಯಾಗಿದ್ರು, ಅಮೃತ ಸ್ನಾನವನ್ನ ಕೂಡ ಮಾಡಿದ್ರು. ಈಗ 2ನೇ ಬಾರಿಗೆ ಅವರು ಪ್ರಯಾಗ್ರಾಜ್ಗೆ ಭೇಟಿ ಕೊಟ್ಟು ಮಹಾಕುಂಭ ಮೇಳದ ನಿಮಿತ್ತ ಅವರೀಗ ಅಮೃತ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಅರವಿಂದ್. ರೈಟ್ ಶಬೀರ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.